ಅರ್ಶಿನ್ ಕಟ್ಟೆ ಜನರಿಗಿರೋ ನಂಬಿಕೆನ ಉಪಯೋಗಿಸ್ಕೊಂಡು ಊರಿನ ಜಮೀನ್ದಾರ ಅರ್ಶಿನ್ ಕಟ್ಟೆ ಜನರ ಭೂಮಿನೆಲ್ಲ ತನ್ನ ಪಾಲ್ ಮಾಡ್ಕೊಂಡಿದ್ದು ನಿಮಗೂ ಗೊತ್ತಿದೆ. ಅವನ ದುಷ್ಟತನದಿಂದ ನಮ್ಮ ಊರ ದೇವತೆಯ ಗುಡಿ ಕೂಡ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿತ್ತು. ದೇವಿ ಕೃಪೆಯಿಂದ ಅವನು ಮಾಡಿರೋ ಮೋಸದ ವಿರುದ್ಧ ನಿಮ್ಮ ಮನೆತನ ನಿಂತ್ಕೊಳ್ತು. ನಮ್ಮ ಊರ್ ಜನ ಕಳ್ಕೊಂಡಿದ್ದ ಭೂಮಿ ಮತ್ತೆ ಅವ್ರ ಕೈ ಸೇರೋ ಹಾಗೆ ನೀವು ಮಾಡಿದ್ದೀರಾ. ಆದರೆ ಬನಶಂಕರಮ್ಮನ ಹೆಸರಲ್ಲಿರ್ಬೇಕಾಗಿರೋ ದೇವಸ್ಥಾನದ ಭೂಮಿ ಅದು ಹೇಗೋ ನಿಮ್ಮನೆ ಪಾಲಾಗಿದೆ. ದೇವರ ಭೂಮಿ ಕಿತ್ಕೊಳ್ಳೋ ಉದ್ದೇಶದಿಂದಲೇ ಹೀಗಾಗಿದೆ ಅನ್ನೋದು ನನ್ನ ಭಾವನೆ. ಇದನ್ನು ಯಾರೇ ಮಾಡಿದ್ರು ಈ ತಪ್ಪಿಗೆ ನೀವೇ ಹೊಣೆ ಆಗ್ತೀರಾ ಅಂತ ನೆನಪಿಸೋ ಅನಿವಾರ್ಯತೆ ಬಂದಿದೆ. ಬನಶಂಕರಮ್ಮ ನಮ್ಮೂರಲ್ಲಿ ನೆಲೆಸೋ ಕಾರಣನೇ 400 ವರ್ಷದ ಹಿಂದೆ ನಮ್ಮ ಪೂರ್ವಜರು ಕಟ್ಟಿಸಿದ ಗುಡಿ. ಅದನ್ನ ಅವಳಿಂದ ಕಿತ್ಕೊಳ್ಳೋ ಪ್ರಯತ್ನ ಮಾಡೋದು ಒಂದೇ, ಅವಳ ಅಸ್ತಿತ್ವನ ಕಿತ್ಕೊಳ್ಳೋ ಪ್ರಯತ್ನ ಮಾಡೋದು ಒಂದೇ. ಬನಶಂಕರಮ್ಮನ ಮೇಲೆ ನಿಮಗಿರೋ ಭಕ್ತಿ, ಊರಿನ ಜನರ ಮೇಲೆ ನಿಮಗಿರೋ ಪ್ರೀತಿ ಎಲ್ಲ ತೋರಿಕೆಗೆ ಮಾತ್ರ ಅನ್ನೋದು ಮನವರಿಕೆ ಆಗ್ತಿದ್ದಾರಾಯ್ರೆ. ಇಡೀ ಊರೇ ನಿಮ್ಮ ಅನಿಷ್ಟನ ಪ್ರಶ್ನಿಸೋ ಮೊದಲೇ ನಡೆದಿರೋ ತಪ್ಪನ ಸರಿಪಡಿಸಿ ಉತ್ಸವ ದಿನ ಗುಡಿ ಭೂಮಿನ ದೇವಿಗೆ ಹಿಂತಿರುಗಿಸಿ. ಬನಶಂಕರಮ್ಮ ಯಾಕೆ ನನಗೆ ರಾಯರ ಮನೆ ಸೊಸೆ ಆಗ್ಬೇಕು ಅನ್ನೋ ಅಪ್ಪಣೆ ಕೊಟ್ಲು ಅಂತ ನನಗಿವಾಗ ಅರ್ಥ ಆಗ್ತಿದೆ ಅಗಸ್ತ್ಯ. ಪ್ರತಿ ಸರಿ ಬನಶಂಕರಮ್ಮನ ಹತ್ರ ಅದನ್ ಸರಿ ಮಾಡು ಇದನ್ ಸರಿ ಮಾಡು ಅಂತ ಪ್ರತಿಯೊಬ್ರು ಕೇಳ್ಕೋತಿದ್ರು. ಆದ್ರೆ ಮೊದಲನೇ ಸಲ ಅಮ್ಮ ನನ್ನ ಹತ್ರ ಅವಳಿಗೆ ಸೇರಿರೋದನ್ನ ಅವಳಿಗೆ ಹಿಂದಿರುಗಿಸೋ ಬೇಡಿಕೆ ಇಟ್ಟಿದ್ದಾಳೆ. ಇಲ್ಲ ಭಕ್ತಿ, ಯಾವುದೇ ಕಾರಣಕ್ಕೂ ನಮ್ಮಪ್ಪ ಇಂಥ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ. ನಡೆದಿರೋ ತಪ್ಪನ್ನ ಸರಿ ಮಾಡೋಕ್ಕೂ ಮೊದಲೇ ನನ್ನಪ್ಪ ರಾಯರು ಇಬ್ರು ಅವ್ರ ಜೀವನ ಕಳ್ಕೊಂಡ್ಬಿಟ್ರು. ಭಕ್ತಿ, ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಉತ್ಸವ ಮುಗಿದ್ಮೇಲೆ ಅಮ್ಮ ಗರ್ಭಗುಡಿ ಬಾಗ್ಲು ಮುಚ್ಚಕ್ ಯಾಕೆ ಬಿಡ್ಲಿಲ್ಲ ಅಂತ ಇವಾಗ ಗೊತ್ತಾಗ್ತಿದೆ. ಚಿಕ್ಕಪ್ಪ ಹೇಳ್ತಿದ್ದ ಅನ್ಯಾಯ ಇದೇ ಇರಬೇಕು. ನಾನೀಗ್ಲೇ ಹೋಗಿ ಚಿಕ್ಕಪ್ಪಂಗೆ ಈ ಪತ್ರ ಕೊಟ್ಬಿಡ್ಬೇಕು. ಭಕ್ತಿ ಬೇಡ, ಭಕ್ತಿ ನಿಂತ್ಕೋ. ಈಗಾಗಲೇ ಅಲ್ಲಿ ಒಬ್ರನ್ನೊಬ್ರು ಹೊಡೆದಾಡ್ಕೊಂಡು ಸಾಯೋ ಹಂತಕ್ಕೆ ಬಂದಿದೆ. ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಪರಿಣಾಮ ಇನ್ನೂ ಜಾಸ್ತಿ ಆಗುತ್ತೆ ಭಕ್ತಿ. ನನ್ನ ತಂದೆ ನಮ್ಮ ಮನೆ ಗೌರವದ ಪ್ರಶ್ನೆ ಇದು. ಹಾಗಿದ್ರೆ ನಾನು ಇನ್ನೇನ್ ಮಾಡ್ಲಿ? ಗೊತ್ತಿಲ್ಲದೆ ಇರೋ ತರ ಸುಮ್ಮನೆ ಇದ್ಬಿಡು ಅಂತಿದ್ಯಾ? ನಾನು ಹಾಗೆ ಮಾಡಿದ್ರೆ ನನಗೂ ನಿಮ್ಮಪ್ಪನಿಗೂ ಏನು ವ್ಯತ್ಯಾಸ? ರಾಯರು ಬೇಕು ಅಂತ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಅಗಸ್ತ್ಯ. ಅವರಿಂದ ಸಿಗದೆ ಇರೋ ನ್ಯಾಯ ಈಗ್ಲಾದ್ರೂ ಸಿಗ್ಬೇಕಲ್ವಾ? ವಿಷಯನೇ ಗೊತ್ತಾಗದೆ ಹೋದ್ರೆ ನ್ಯಾಯ ಹೇಗ್ ಸಿಗತ್ತೆ?
ಎಲ್ರಿಗೂ ಇದು ಗೊತ್ತಾಗ್ಲೇಬೇಕು. ಇದನ್ ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ ಅಗಸ್ತ್ಯ. ಹಳೆ ಟೇಪಲ್ಲಿ ಏನಿತ್ತು ಅಂತ ನೆನಪು ಮಾಡ್ಕೋ ಅಗಸ್ತ್ಯ. ರಾಯರ ಆಸೆ ಈಡೇರಿಸೋದಕ್ಕೆ ಇರೋ ಒಂದೇ ಒಂದು ಅವಕಾಶ ನಿನಗೆ. ಒಂದು ದಾರಿ ಇದೆ ಚಿಕ್ಕಿ, ಅದಕ್ಕೆ ನೀನು ಒಪ್ಕೋತೀಯಾ? ಅಕ್ಕ ಯಾವಾಗ ತಾನೇ ನಮ್ಮಿಬ್ರು ಮಾತು ಕೇಳ್ತಾಳೆ ಹೇಳಣ್ಣ? ಆ ಅಚಿಂತ್ಯ ಉಲ್ಟಾ ಹೊಡೆದ ಅಂತ ಅಗಸ್ತ್ಯಂಗೆ ಮದ್ವೆ ಆಗುವಂತ ಬೇಡ್ಕೊಳ್ತಾ ಇದ್ದಾಳೆ. ಆ ಅಗಸ್ತ್ಯಂಗ್ ಬಲವಂತ ಮಾಡಿದ್ರೆ ಅವನೀ ಮದ್ವೆಯಿಂದ ತಪ್ಪಿಸ್ಕೋಬೇಕು ಅಂತ ಅಚಿಂತ್ಯನ ಒಪ್ಪಿಸ್ಬಿಡ್ತಾನೆ ಅನ್ನೋ ಕುರುಡು ನಂಬಿಕೆ ಅವಳಿಗೆ. ಅವಳು ತನ್ನ ಬುದ್ಧಿಶಕ್ತಿ ಕಳ್ಕೊಂಡಿದ್ದಾಳೆ ದಮಯಂತಿ. ಆ ಅಗಸ್ತ್ಯನ ಹುಡುಗನ್ನ ವಾಪಸ್ ಕಳ್ಸು ಅಂತ ಅವತ್ತೇ ಹೇಳಿದ್ದೆ ಅವಳಿಗೆ. ಅವಳ ಮೊಂಡತನಕ್ಕೆ ಎಲ್ಲ ಹಾಳಾಗತ್ತೆ. ಯಾವ ದಾರಿನೂ ಕಾಣದೇ ಇದ್ದಾಗ್ಲೇ ಮನುಷ್ಯ ಹುಚ್ಚು ಸಾಹಸ ಮಾಡಕ್ ಹೋಗೋದು. ಒಂದು ಸಣ್ಣ ಎಡವಟ್ಟಾದ್ರೂ ನಮ್ಮ ಇಷ್ಟು ದಿನದ ಪ್ರಯತ್ನ ಹಾಳಾಗತ್ತೆ ಅನ್ನೋದನ್ನ ಮರ್ತಿದ್ದಾಳ ಅವಳು. ಅವಳು ಮರೆಯೋದಿರ್ಲಿ ಅಣ್ಣ, ನನ್ ಬಾಯಿನೂ ಮುಚ್ಚಿಸ್ತಿದ್ದಾಳೆ. ಆ ದೇವಸ್ಥಾನದ ಭೂಮಿ ಒಪ್ಪಂದ ಮುಗಿಯೋದಿಕ್ಕೆ ಇನ್ನು 1 ವರ್ಷ ಬಾಕಿ ಇದೆ ಅಷ್ಟೇ. ನೀನು ದಾಮಿನಿ ಆ ರಾಜಾರಾಮನ್ ಮನೆನ ನಿಮ್ಮ ಹದ್ಬಸ್ತಲ್ಲಿ ಇಟ್ಕೊಂಡಿದ್ದೀರಾ. ಆ ಅಗ್ರಹಾರದ ಹುಡುಗಿ ಒಬ್ಳು ದಾಮಿನಿ ಕೈಗೊಂಬೆ ಆದ್ರೆ ಸಾಕು, ಆ ಭೂಮಿ ಮತ್ತೆ ನಮ್ಮ ಮನೆತನದ ಪಾಲಾಗುತ್ತೆ. ಆ ಅಗಸ್ತ್ಯನ ಹತ್ರ ಇರೋ ಬೀಗದ ಕೈನ ಒಂದು ಕಪ್ಪು ದಾರ ಇಟ್ಕೊಂಡಿದೆ. ಅದನ್ ಕಿತ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಆ ರಾಜಾರಾಮ ನನ್ನ ಮಾತು ಕೇಳಿದ್ದಿದ್ರೆ ಅವನ ಮಕ್ಳಿಗೆ ಇಂಥ ದಿನ ಬರ್ತಾ ಇರ್ಲಿಲ್ಲ. ನೀನ್ ಹೀಗೆ ಹಠ ಸಾಧಿಸೋದು ಯಾರಿಗೂ ಒಳ್ಳೇದಲ್ಲ ರಾಜಾರಾಮ. ನನ್ನ ಮಾತು ಕೇಳು, ಒಪ್ಪಂದ ಮುಗಿಯೋವರೆಗೂ ದೇವಸ್ಥಾನದ ಭೂಮಿ ಹೇಗಿದೆಯೋ ಹಾಗೇ ಇದ್ಬಿಡ್ಲಿ. ದೇವಿ ಹೆಸರಿಗೆ ಮಾಡ್ಕೊಡೋ ದಡ್ತನ ಮಾಡಬೇಡ. ನಿರ್ಧಾರ ಆಗೋಗಿದೆ, ಆಗಿರೋ ತಪ್ಪನ್ನ ಸರಿಪಡಿಸ್ಬೇಕು. ಕೊನೆ ಸಲ ಹೇಳ್ತಿದ್ದೀನಿ ರಾಜಾರಾಮ, ಒಂದು ತಪ್ಪು ಸರಿ ಮಾಡಕ್ ಹೋಗಿ ಮತ್ತೊಂದು ತಪ್ಪು ಮಾಡಬೇಡ. ಆಮೇಲೆ ಪಶ್ಚಾತ್ತಾಪ ಪಡೋದಿಕ್ಕೂ ಅವಕಾಶ ಸಿಗೋದಿಲ್ಲ ನಿನಗೆ. ನನ್ನ ಪ್ರಾಣ ಹೋದರೂ ಸರಿ, ದೇವಿ ಪಾಲಿನ ನೆಲ ಅವಳಿಗೆ ಸೇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಏನ್ ಮಾಡ್ತೀರಾ? ಒಂದು ನೆನ್ಪಿಟ್ಕೊಳ್ಳಿ, ದೇವಿ ಎಲ್ಲ ನೋಡ್ತಾ ಇದ್ದಾಳೆ. ನನಗೆ ನನ್ನ ಮಕ್ಕಳಿಗೆ ಏನಾದರೂ ಆದರೆ ನೀವು ಪಶ್ಚಾತ್ತಾಪ ಪಡೋ ಹಾಗೆ ದೇವಿ ನೋಡ್ಕೋತಾಳೆ.